ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕಾಗಿ ಕಳೆದ 39 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿರುವೆ. ಹೀಗಾಗಿ ಯಾರೇ ಶಾಸಕರಾಗಿದ್ದರೂ ಅವರ ಎದುರು ಈ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನನಗಿದೆ. ಹಾಲಿ ಶಾಸಕ ದೇವೇಂದ್ರಪ್ಪ ಅವರಿಗೆ ನನ್ನ ಹೋರಾಟದ ಹಿನ್ನೆಲೆಯ ಮಾಹಿತಿ ಕೊರತೆ ಇದ್ದಂತಿದೆ. ನಾನು ಸದಾ ಆಧಾರ ಸಹಿತವಾಗಿಯೇ ಮಾತನಾಡುತ್ತೇನೆ ಎಂದು ಜೆಡಿಎಸ್ ರಾಜ್ಯ ಮುಖಂಡ ಕೆಬಿ ಕಲ್ಲೇರುದ್ರಿಶಿ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿರುಗೇಟು ನೀಡಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಭದ್ರಾ ಮೇಲ್ದಂಡೆ ಯೋಜನೆ ಜಗಳೂರು ಬಿಟ್ಟು ಹೋಗುತ್ತದೆ ಎಂದು ನಾನು ಹೇಳಿಲ್ಲ. ಕೆರೆಗೆ ಪೈಪ್ ಹಾಕುವ ಬಗ್ಗೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರುವ ಕುರಿತು ಪ್ರಸ್ತಾಪಿಸಿದ್ದು ನಿಜ. ಶಾಸಕರಿಗೆ ಮಾಹಿತಿ ಕೊರತೆ ಇರಬಹುದು ಎಂದು ಸ್ಪಷ್ಟಪಡಿಸಿದರು. ಇಲ್ಲಿ 25 ಜನ ಬಂದಿದ್ದೀವಿ. ನಮ್ಮ ತಾಲೂಕಿನಾಗ ರಾಮಕೃಷ್ಣ ರೆಡ್ಡಿ ಎಕ್ಸಿಕ್ಯೂಟಿವ್ ಮೆಂಬರ್ ಸಂಬಂಧಿ, ಡಾಕ್ಟರ್ ಮಂಜುನಾಥ ಸ್ವಾಮಿ ಇನ್ನು ಜೀವಂತರಿದ್ದಾರೆ, ಅವ್ರು ಸಾಕ್ಷಿ. ಇದು ದಾಖಲೆ ಬೇಕು ಅಂದ್ರೆ ಹುಡುಕ್ತೀನಿ. ನಾನು ಪತ್ರಿಕೆ ಬಂದಿರೋದು ಈ 39 ವರ್ಷ ಆಯ್ತು. ಇದರಲ್ಲಿ ಇವರು ಯಾರ್ಯಾರು ಇದ್ರಾಗ ಹುಟ್ಟಿದ್ರೋ ಇಲ್ಲ ಅನ್ನೋದು ಗೊತ್ತಿಲ್ಲ. ನನಗೆ ಅನುಮಾನ. 39 ನನಗೆ ನೈತಿಕತೆ ಐತೋ ಇಲ್ಲ ಜನ ಬಿಟ್ಟಿದ್ದು. ಆನಂತರ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಹೋರಾಟ ಸ್ಟಾರ್ಟ್ ಮಾಡಿದಾಗ ನನ್ನ ಅಧ್ಯಕ್ಷ ಆಗಬೇಕು ಅಂತ ಹೇಳಿದೆಲ್ಲರು. ಇಲ್ಲ, ನಾನು ರಾಜಕಾರಣಿ ಆಗ್ತೀನಿ, ತಿಪ್ಪೇಸ್ವಾಮಿ ಕರ್ಕೊಂಡು ಅಧ್ಯಕ್ಷ ಮಾಡಿದ್ವಿ ಸಮಿತಿಗೆ. ಅವರು 2009ರಲ್ಲಿ ನನಗೆ ಒಂದು ಕಾಗದ ಬರ್ತಾರೆ ಮೀಟಿಂಗ್ ಬರಲಿ. ಮತ್ತೆ ನೈತಿಕತೆ ಐತೆ ಇಲ್ಲ. ನಾನೇನು ಇವತ್ತೆಲ್ಲ ಅಪ್ಪರ ಬಗ್ಗೆ ಮಾತಾಡಿಲ್ಲ. ಅಪ್ಪರ ಭದ್ರ ಬಗ್ಗೆ ನಾನು ಇವತ್ತು ಮಾತಾಡಿದ್ರೆ ಸರಿ. ನಾನು ಯಾವತ್ತಿಗೂ 39 ಹುಟ್ಟೋದಕ್ಕೆ ಮುಂಚೆನೆ ಮಾತಾಡಿದ್ದೀನಿ. ಹಾಗಾಗಿ ನಮ್ಮ ನೈತಿಕತೆ ಬಗ್ಗೆ ಕೇಳೋರು ಇವೆಲ್ಲ ಮಾಹಿತಿ ಕೊರತೆ ಇರ್ಬೋದು ಅಂತ ತಿಳ್ಕೊಂಡು ನನ್ನ ನೈತಿಕತೆ ಇದೆ ಅಂತ ನನ್ನ ವಾದ. ಆಧಾರ ಐತ ನಾನೆಲ್ಲ ದಾಖಲೆಗಳು ದುಡ್ಡು ಎಷ್ಟು ರಿಲೀಸ್ ಆಗೈತೆ ಅಂತ ಹೇಳಿ ಕ್ಲಾರಿಫೈ ಮಾಡಿ, ಸಂಬಂಧಪಟ್ಟ ಇಂಜಿನಿಯರ್ಗಳು ಕ್ಲಾರಿಫೈ ಮಾಡಿ. ಅಪ್ಪರ್ ಭದ್ರಕ್ಕೆ 23ನೇಗಿಂತ ಮುಂಚೆ ಎಷ್ಟಾಗಿತ್ತು, ಈಗ ಎಷ್ಟಾಗಿದೆ ಹೇಳ್ಬಿಡಿ. ನಾನೇ ತಪ್ಪು ಮಾಡಿದ್ರೆ, ಆಧಾರಯುತ ಮಾಡಿದ್ರೆ ನಾನು ಅದನ್ನ ತಪ್ಪು ಕೊಟ್ಬಿಡಕ್ಕೆ ನಾನು ತಯಾರಿ. ಬಗ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅಂತ ಹೇಳಿ, ಕುಮಾರಸ್ವಾಮಿ ಅವರು ನಮ್ಮ ತಾಲೂಕಿಗೆ ಅಪ್ಪರ್ ಭದ್ರ ಮಾಡಿಕೊಟ್ಟಿದ್ದು 2.4 TMC. ಆನಂತರ ಕುಡಿಯೋ ನೀರಿನ ಯೋಜನೆ ಇತ್ತು ನೋಡಿ, ಅದನ್ನು ದಾಖಲಾತಿ ಬಹುಪರ ಕುಡಿಯೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಹೇಳಿಲ್ಲ, ಸಿದ್ದರಾಮಯ್ಯನವರು ಜಗಳೂರು ಬಂದಾಗ ನಮಗೆ ಬಜೆಟ್ ಅಲ್ಲಿ 250 ಕೋಟಿ ಸೇರಿಸಿ ಹೋದ್ರು ಸಿದ್ದರಾಮಯ್ಯ. ಆಮೇಲೆ ಕುಮಾರಸ್ವಾಮಿ ಅವರು ಬಂದರು, ದಾಖಲೆ ನೋಡಿ 29 250 ಕೋಟಿ 60 ಕೋಟಿ ಆಯ್ತು. ಅದು ಕುಮಾರಸ್ವಾಮಿ ನಾವು ಹೇಳ್ಬೇಕು ಬೇಡ. ಅಪ್ಪರ್ ಭದ್ರದಲ್ಲೇ ಭರವಸೆ ಅಂತ ಇದೆ. 50 ವರ್ಷ ಇಲ್ಲವಂದ್ರೆ ಗುಂಡನಿಗಿನಲ್ಲಿ ಇಟ್ಟು ಜಮಾ ಗಡಿ ಮಾಡ್ಕೊಂಡು ಅಲ್ಲ ಸಂಘಟನೆ ಭರವಸೆ ನಾಲ್ಕು ಕೇಳಿಗಳು ಬಿಟ್ಟಿದ್ದಾರೆ. ನಿಪ್ಪು ಏನ್ ಸೇರ್ತು ಅದು ಹೇಳ್ಬೇಕು, ಮಾಹಿತಿ ಬೇಕು. ನಿಪ್ಪೂರ್ ಕೆರೆ, ಅಪ್ಪರ್ ಭದ್ರದಲ್ಲಿ ನಿಪ್ಪೂರ್ ಕೆರೆ, 57 ಕೆರೆಗೆ ಮಾಕುಂಟೆ ಕೆರೆ ಅಂತ ಹೇಳ್ಬಾರ್ದು. ರಂಗಾಯದುರ್ಗ ಕೆರೆ ಒಂದು ಪ್ರಾಜೆಕ್ಟ್ನಾಗ, ಇನ್ನೊಂದು ಪ್ರಾಜೆಕ್ಟ್ನಾಗ ಕೋಟಿಕೆರೆ ಕೆರೆ ಹಿಂಗ್ ಮಾಡಿದೀವಿ. ನಮ್ಮ ಜಗಳೂರು ಕೆರೆಗೆ ಅಬ್ಜೆಕ್ಷನ್ ಹಾಕಿದ್ದಾರೆ, ಫೈಲ್ ವಾಪಸ್ ಬಂದಿದೆ. ನಾವು ಸುಳ್ಳು ಹೇಳಲ್ಲ, ಚೆಕ್ ಮಾಡ್ಕೊಳ್ಳಿ. ಇದು ಅನ್ನೋದಕ್ಕೆ ದಾಖಲೆ ಗೌರ್ಮೆಂಟ್ ತಗೊಂಡ್ರೆ ಜೀವೋ ಇದೆ. ಕುಡಿಯ ನೀರಿನ ಇದು ಬಹುಗ್ರಾಮ ಅದರ್ಸ್ 109 ವಿಲೇಜಸ್ ಇನ್ ಜಗಳೂರು ತಾಲೂಕು 61 ಕೋಟಿ ರೂಪಾಯಿ 2008 ಅದು ಕುಂಟಿಗೆ ಬಂತು ಯೋಜನೆ. 20 ವರ್ಷ ಈಗ ನಡೀತಾ ಇದೆ.
ಅದಾದ್ಮೇಲೆ ಆಯ್ತು, ಮುಂಚೆ ಅಲ್ಲಿ ಸ್ಟಾಪ್ ಆಯ್ತು. ಮತ್ತೆ ಕುಮಾರಸ್ವಾಮಿ ಬಂದಾಗ ಅದನ್ನ ಮಾಡಿಫೈ ಮಾಡಿ ಆನೇಕಲ್ ಕುಟುಂಬ ಹೇಳ್ತಿರೋದು ಜೊತೆಗೆ ಈ ಹರಿಯಾಣ ದಾವಣಗೆರೆ ಪೈಪ್ ತರ್ತೀವಲ್ಲ ನಾವು, ಆಯಾ ಗ್ರಾಮ ಪಂಚಾಯತ್ಗಳಿಗೂ ಸೇರಿಸಿ ಮಾಡಿದ್ವಿ. ಯಾಕಂದ್ರೆ ಪೈಪ್ ಹಾಕೋದು ಈ ಉದಾಹರಣೆಗೆ ನಾವು 57 ಕೆರೆದು ಯಾಕೆ ಸಕ್ಸಸ್ ಆಗಿತ್ತು ಅಂದ್ರೆ 22 ಕೆರೆ ಮಾದರಿ 22 ಕೆರೆ ಫೇಲ್ ಆಯ್ತು. ಆ 22 ಕೆರೆಯಲ್ಲೂ ಇತಿಹಾಸ ಹೇಳಿದ್ರೆ ಅದು ಜಯಂತ್ ಪಟೇಲ್ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಬಜೆಟ್ ಸೇರಿಸಿದ್ರು. ಫಸ್ಟ್ ಈ 3 ಕೆರೆ ಇತ್ತು, ಕಲ್ಲುಂಕೋಗಿ, ಅಣಿಜಿ, ತುಮಚಳ್ಳಿ ಇತ್ತು. ಆಮೇಲೆ ಮತ್ತೆ ಅವರು ದಾವಣಗೆರೆ ಹೋರಾಟ ಮಾಡಿದ್ಮೇಲೆ 22 ಕೆರೆ ಆಯ್ತು. ಸರಿಯಾದ ರೀತಿ ವರ್ಕ್ ಆಗದೆ ಇರೋದ್ರಿಂದ ಅದು ಮಾಡಿ ನಾವು KCSR ರೂಲ್ಸ್ ಪ್ರಕಾರ ಏನೇ ಕ್ರಮ ಕೈಗೊಂಡ್ರೆ ಕೈಗೊಂಡು ನಮ್ದೇನು ತಕರಾರಿಲ್ಲ. ನಾವೇನಾದ್ರು ತಕರಾರು ಮಾಡಿ ಮಾಡಬಾರ್ದು ಅಂತ ಕ್ರಮ ಕೈಗೊಳ್ಬಾರ್ದು ಅಂದ್ರೆ ಆಗ ನಮ್ದು ನೈತಿಕತೆ ಬಗ್ಗೆ ಬರುತ್ತೆ. ನನ್ನ ಮಗ ಆದ್ರೂ ಅಷ್ಟೇ, MLA ಮಗ ಆದ್ರೂ ಅಷ್ಟೇ, ಮಿನಿಸ್ಟರ್ ಮಗ ಆದ್ರೂ ಅಷ್ಟೇ KCS ರೂಲ್ ಪ್ರಕಾರ ಏನಾದರೂ ಕಂಪ್ಲೇಂಟ್ ಬಂದಿದ್ರೆ ಅದ್ರ ಮೇಲೆ ಕ್ರಮ ಕೈಗೊಂಡ್ರೆ ನಮ್ಗೆ ಸಂಪೂರ್ಣ ಸಹಕಾರ ಇರುತ್ತೆ ಅವತ್ತು ಒಂದು. ಆಮೇಲೆ MLA ಅವರು ನಮ್ಮನ್ನೆಲ್ಲ ಕಣ್ಣಿಲ್ಲ ಕಾಣಿಲ್ಲ ಅಂತ ಹೇಳ್ತಾರೆ. ಈಗ ರಾಜೇಶ್ ಅವರು MLA ಆದಾಗ ಒಂದು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗಿದ್ರು. ನಾವೆಲ್ಲ ಹೋಗಿದ್ವಿ, ಸಿದ್ದರಾಮಯ್ಯ ಭೇಟಿ ಮಾಡಿದ್ವಿ, ಅವತ್ತೇ ಸಮಿತಿ ಆಗಿತ್ತು. ಅದಾದ ನಂತರ ಕುಡಿಯ ನೀರಿನ ಬಗ್ಗೆ ಅಲ್ಲಿ ಪೆಂಡಿಂಗ್ ಇತ್ತು ಅಂತೇಳಿ ನಮ್ಮ ರಾಮಜೇರಪ್ಪ ಕರ್ಕೊಂಡು ಹೋಗಿದ್ವಿ. ಅವಳೆಲ್ಲ ಶಾಸಕರು ಕರೆದ್ರೆ ನಾವು ಇವತ್ತು ರೆಡಿ ಇದ್ದೀವಿ ಓದಕ್ಕೆ ಬರೋಕ್ಕೆ, ನಮ್ಗೇನು ತೊಂದರೆ ಇಲ್ಲ. ನಮ್ಮ ನೈತಿಕತೆ ಬಗ್ಗೆ ಕೇಳಿದರೆ ಆದಾಗ ರೈತ ಕೇಳಿದರೆ ನಾವು ಉತ್ತರ ಕೊಟ್ಟಿದ್ದೀನಿ, ನೀವು ಅದನ್ನು ಕ್ಲಾರಿಫೈ ಮಾಡಿಕೊಡಿ. ಇನ್ನು ಆಮೇಲೆ ತುಂಬಾ ಆಮೇಲೆ ನಮ್ಮ ಹೋರಾಟ ಇಲ್ಲೇ ಅಂತಲ್ಲ, ಅಕ್ಕಿ ಗೋಧಿ ಹೋರಾಟ, ನಮ್ದು ಬೆಳಗಿನ ಹೋರಾಟ, ಕುಡಿಯುವ ಔಷಧಿ ಹೋರಾಟ, ಪ್ರತಿಯೊಂದು. ಆಮೇಲೆ ಕೋವಿಡ್ ಅಲ್ಲಿ ನಿಮಗೆ ಕೆಲವರು ಗೊತ್ತಿಲ್ಲ, ರಾತ್ರಿ 2 ಗಂಟೆಗೆ ಹೋಗಿ ಆಕ್ಸಿಜನ್ ಬರ್ತೀವಿ. ಕೋವಿಡ್ನಾಗ ರಾಜೇಶ್ಗೂ ಕೋವಿಡ್, ರಾಮಚಂದ್ರಕ್ಕೂ ಕೋವಿಡ್. ಆಫೀಸರ್ ಮೀಟಿಂಗ್ ಮಾಡಿದ್ದೆ ನಾನು, ತಹಸೀಲ್ದಾರ್ ಒಂದು ಗಾಡಿ ಮಾಡಿದ್ದೀನಿ ನೋಡಿ, ಒಂದು ವಿಡಿಯೋ ಹಾಕ್ತೀನಿ. ಹಾಗಾಗಿ ಕೆಲವು ಮಾಹಿತಿ ಕೊರತೆ ಇರ್ಬೋದು, ಕೆಲವು ಅವರ ಒಳ್ಳೇದು ಮಾಡ್ಕೊಳ್ಳಕ್ಕೆ ನಮ್ಮದೇನೋ ಒಂದು ಮಿಸ್ಗೈಡ್ ಮಾಡಿ ಹೇಳಿರ್ಬೋದು. ಹಾಗಾಗಿ ನಾನು ಯಾರ ನೈತಿಕತೆ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ, ನನ್ನ ವಾಸ್ತವಾಂಶ ಮಾತ್ರ ನಾನು ಇಟ್ಟಿದ್ದೀನಿ. ಮಾಹಿತಿ ಕೊರತೆ ಇರ್ಬೋದು ಅಂತ ನನ್ನ ಭಾವನೆ. ಇನ್ನೇನು ಕೇಳೋದು ಕೇಳಿ 745 440 ಕುಮಾರಸ್ವಾಮಿ ಫಸ್ಟ್ CM ಆದಾಗ 3 ಸ್ಯಾಂಕ್ಷನ್ ಮಾಡಿ, ಒಂದು ಇರಮೊಳಗೆ, ಒಂದು ಬಿಳಿಕೆರೆ, ಬಿಳ್ಚೋಡು, 3. ಅಲ್ಲಿಂದ ಇಲ್ಲಿವರೆಗೂ ನೀವೇ ಹೇಳ್ಬಿಡಿ ಯಾವಾಗ. ಮತ್ತೆ ಕುಮಾರಸ್ವಾಮಿ ಅಂದಾಗ 5 ಮಾಡಿದ್ದಾರೆ. ಈಗ 440/220 ಸ್ಟೇಷನ್ ಇರಮೊಳ ಆದಾಗ ನಗರ ಯಾಕೆ ಅದು ಜಗಳೂರಿಗೆ ಅಂತ ಅದು ಇವತ್ತಿಗೆ ಸೋಲಾರ್ ಎಲ್ಲ ಬಂದು ಈಗ ಇನ್ನೊಂದು ಪವರ್ ಗ್ರಿಡ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂಡಸ್ಟ್ರಿ ಅಲ್ಲ 740 ಅದು ಬೇರೆ 220 ಅದು ಬೇರೆ ಬೈ 440 ಮೆಗಾವ್ಯಾಟ್. ಒಂದು 740/440 ಕನ್ಯಾಕುಮಾರಿಯಿಂದ ಅಲ್ಲಿ ಕರೆಂಟ್ ಉತ್ಪಾದನೆ ಆದ್ರೆ ಕಸ್ತೂರಪುರದಾಗ ಕೆರೆ ಸ್ಟಾರ್ಟ್ ಮಾಡ್ತೇವೆ. ಅದು ಬೇಕಾದಾಗ ಶರಾವತಿಯಿಂದ ಬರುತ್ತೆ, ಐತಿ ಲೈನ್ ರೋಡ್ ಐತಿ, ಶರಾವತಿ ಬರಕ್ ರೋಡ್ ಐತಿ. ಅಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತಗೊಂಡಂತ ಒಂದು ಇದು ಆದ್ರೆ ಏನಾಗುತ್ತೆ ಅಂತ. ಇದು ನಾಳೆಗೆ ಒಂದು ಆಗಲ್ಲ, ಇದು ತಯಾರಾಗಲ್ಲ 3-4 ವರ್ಷ ಬೇಕು. ಅಲ್ಲಿಂದ ಒಂದು 8-10 ವರ್ಷಕ್ಕೆ ಯಾರೋ ಒಬ್ಬ ಎಷ್ಟೇ ಆಗ್ತಾರಪ್ಪ ಕರೆಂಟ್ ಏನೈತಪ್ಪ 9 ಕೋಟಿ ರೂಪಾಯಿ ಇದ್ದು 18ನೇ ಇಸ್ವಿ ಒಳಗೆ ನಮ್ಮ ಪ್ರಧಾನಮಂತ್ರಿ ಬಸವರಾಜ ಫಸ್ಟ್ ಸ್ಟ್ರೈಕ್ ಮಾಡಿ ಜನವರಿ ಪ್ರತಿ ಬ್ಯಾಂಕ್ ಬಂದ ಹೋಗಿ ಸ್ಟ್ರೈಕ್ ಮಾಡಿದ್ರು. ಆಗ ದುಡ್ಡು 9 ಕೋಟಿ ನಮ್ಮ ಜನರು ಲಾಭ ಆಯ್ತು. 18ರಿಂದ 21-22ವರೆಗೆ ನಿರಂತರವಾಗಿ ಡೆಲ್ಲಿ ಹೋರಾಟ ಮಾಡಿ 9 ಕೋಟಿ ರೂಪಾಯಿಗಳನ್ನ 10 ಗ್ರಾಮ ಪಂಚಾಯತಿಯ ರೈತರಿಗೆ ಹಣ ಕೊಡಿಸಿದೆ. ಅಲ್ಲಿ ಕೇಸು ಕೋರ್ಟಲ್ಲಿ ಕೇಸ್ ನಡೆಸಿದ್ವಿ, ಕೇಸ್ ನಡೆಸಿ ಮಾಡಿದ್ವಿ. 9.9 ಕೋಟಿ
ಈ ತಪ್ಪು ಮಾಡಿ ನಮ್ಮ ಇಲಾಖೆ ತಪ್ಪು ಮಾಡಿ ಅದನ್ನ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಕೋರ್ಟಲ್ಲಿ ಕ್ಲಿಯರ್ ಮಾಡಿಸಿ ಬಂದ್ವಿ. ದೇವೇಗೌಡರು ಪತ್ರ ಕೊಟ್ಟು ಅವ್ರು ಕರೆಸಿ ಹೇಳಿ ಪರ್ಸನಲ್ ಆಗಿ ಮಾಡಿದ್ರು. ನೀರಾವರಿ ಹೋರಾಟ ಬೆಳೆ ಕುರಿ 4 ವರ್ಷಗಳ ಕುರಿಗೂ ಸಹ ಹಂಗ ಸಾಯೋದು. 3 ಕೋಟಿ ರೂಪಾಯಿ ಸ್ಟ್ರೈಕ್ ಮಾಡಿ ಇಂಜೆಕ್ಷನ್ ಮಾಡಿಸಿದ್ವಿ. ಅದಕ್ಕೆ ಯಾವ ನೈತಿಕತೆ ಇದೆ ಅನ್ನೋದಕ್ಕೆ ನಮ್ದು ಇವತ್ತೇನು ಅಪರ ಪತ್ರದ ಬಗ್ಗೆ ನಾನು ಮಾತಾಡಿಲ್ಲ. ಯಾವಾಗ ಅಪರ ಪತ್ರದ ಇವತ್ತು ಮಾತಾಡಿದ್ರೆ 39 ವರ್ಷಗಳ ಮಾತಾಡಿಲ್ಲ. ಮತ್ತೆ ನನಗೆ ಮತ್ತೆ ನೈತಿಕತೆ ಐತೆ ನನಗೆ. ಆಮೇಲೆ ನಾನು ಕಮಿಟಿ ಮೆಂಬರ್ ನಾನು ಮಾಡಿ ಅಪರ ಪತ್ರ ಯೋಜನೆ ಏನೇನು ಬೇಕೋ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಯಾವ್ದು ಇವಾಗ ಬಂದ್ರು ನಾವು ರಾಜಕೀಯದಲ್ಲಿ ಇದರಲ್ಲಿ ಬೆಳೆಸೋದಿಲ್ಲ. ಹಾಗಾಗಿ ನಾನು ಬರೇ ಮಾತಾಡ್ತೀನಿ ಇದನ್ನ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಉಸ್ಮಾನ್ ಅಲಿ, ಸುನಂದಮ್ಮ, ಯಲ್ಲಪ್ಪ, ಮಂಜಮ್ಮ, ಲಕ್ಷ್ಮಣ್ ಸೇರಿದಂತೆ ಮತ್ತಿತರರಿದ್ದರು.